ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಇತ್ತೀಚೆಗೆ ಕಳ್ಳರ ಕೈಚಳಕಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಮುಂದಾಗಿದ್ದು, ಕಳೆದ ವಾರ ತಾಲೂಕಿನ ಉಗಾರ್ಖುರ್ದ ಪಟ್ಟಣದ ಚಿನ್ನಪ್ಪ ಮಕ್ಕನ್ನವರ ಮನೆಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣದ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಕಾಗವಾಡ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಉಗಾರ್ಖುರ್ದ್ ಪಟ್ಟಣದ 29ನೇ ವಯಸ್ಸಿನ ಯಾಸೀನ್ ನಬಿಸಾಬ್ ಸುತಾರ್, 37 ವರ್ಷದ ಜಮೀರ್ ಶೌಕತ್ ಅಲಿ ಜಮಾದಾರ್ ಬಂಧಿತ ಆರೋಪಿಗಳು. ಆರೋಪಿಗಳಿಂದ 14 ತೊಲೆ ಬಂಗಾರದ ಆಭರಣ, 850 ಗ್ರಾಂ ಬೆಳ್ಳಿ ಆಭರಣ ಮತ್ತು ಕೃತ್ಯಕ್ಕೆ ಬಳಸಲಾದ ಟಿವಿಎಸ್ ಕಂಪನಿಯ ಸ್ಕೂಟಿ ಸೇರಿದಂತೆ ಒಟ್ಟು 19,58,850 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್, ಹೆಚ್ಚುವರಿ ಎಸ್ಪಿ RB ಬಸರಗಿ ಮತ್ತು ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾರ್ಗದರ್ಶನದಲ್ಲಿ ಸಿಪಿಐ ಸಂತೋಷ್ ಹಳ್ಳೂರ್ ಮತ್ತು PSI ರಾಘವೇಂದ್ರ ಖೋತ್, ಅಪರಾಧ ವಿಭಾಗದ PSI MA ಆಳಂದ್ ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿ ಕಳ್ಳರ ಕೈಗೆ ಕೊಳ್ಳ ತೊಡಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಿಗೆ ಎಸ್ಪಿ ಕೆ ರಾಮರಾಜನ್ ಶಾಲಂಗನಿಯ ಕೂಡ ವ್ಯಕ್ತಪಡಿಸಿದ್ದಾರೆ. ಭಾಲ್ಕಿ ತಾಲೂಕು ಆಡಳಿತದ ವತಿಯಿಂದ ಪಟ್ಟಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 365ನೇ ಜಯಂತಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪುರಸಭೆ ಕಚೇರಿ ಆವರಣದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ಮಹಾತ್ಮ ಬೊಮ್ಮಗೊಂಡೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಮಹಾತ್ಮ ಗಾಂಧೀಜಿ ವೃತ್ತ, ಶಿವಾಜಿ ಮಹಾರಾಜ್ ವೃತ್ತ ಹಾಗೂ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಸಾಗಿ ಬಂದು ಪುರಭವನದಲ್ಲಿ ಸಮಾವೇಶಗೊಂಡಿತು. ಇನ್ನು ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಜಯ ಘೋಷಗಳ ಮೂಲಕ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಂಗವಾಗಿ SVES ಆಡಳಿತಾಧಿಕಾರಿ ಅಂಕುಶ್ ಡೋಲೆ ಅವರು ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಮತ್ತು ಅವರ ಆಡಳಿತ ವೈಶಿಷ್ಟ್ಯಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಶಿವಾಜಿ ಮಹಾರಾಜರ ಶೌರ್ಯ, ದೇಶಭಕ್ತಿ ಮತ್ತು ಸುಸಂಘಟಿತ ಆಡಳಿತ ವ್ಯವಸ್ಥೆಯನ್ನು ಸ್ಮರಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನಕೇರಿ, EO ಸೂರ್ಯಕಾಂತ್ ಬಿರಾದರ್, CPI ಹನುಮರಂಡಪ್ಪ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ, BO CG ಹಳದ್ ಹಾಗೂ ಸಮಾಜದ ಮುಖಂಡ ಡಾಕ್ಟರ್ ಗುಂಡೂರಾವ್ ಸೆಡೋಳೆ ಉಪಸ್ಥಿತರಿದ್ದರು.
ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಒಳ್ಳೆಯ ಮಾನವೀಯ ಮೌಲ್ಯಗಳು ಕೊಟ್ಟು ಅದು ಉತ್ತಮವಾದಂಥ ಪ್ರಜೆ, ಉತ್ತಮವಾದಂಥ ರಾಜ ಮಾಡಿದ್ದು ಯಾರು ಅಂತಂದ್ರೆ ತಾಯಿ ಜೀಜಾಮಾತ ಅಂತ ತಾಯಿಯ ಒಂದು ಕೊಡುಗೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವದ ಅಂಗವಾಗಿ ಅದ್ದೂರಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಶಿವಾಜಿ ವೃತ್ತದಲ್ಲಿ ಜಿಲ್ಲಾಡಳಿತ ಮತ್ತು ಮರಾಠ ಸಮಾಜದ ಮುಖಂಡರು ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು, ಶಿವಾಜಿ ಮಹಾರಾಜರು ಈ ದೇಶದ ಅಖಂಡತೆಗಾಗಿ ಹೋರಾಡಿದ ಮಹಾನ್ ಪುರುಷ ಅಂತ ಮಹಾತ್ಮರ ಜಯಂತಿಯನ್ನ ನಾವೆಲ್ಲರೂ ಒಂದಾಗಿ ಆಚರಿಸುತ್ತಿದ್ದೇವೆ. ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಆದರ್ಶ ಪುರುಷರಂತೆ ಬದುಕಿದರು ಎಂದರು. ಇನ್ನು ಮೆರವಣಿಗೆಯಲ್ಲಿ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದಂತ ಯುವಕ ಯುವತಿಯರು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿದರು. जय जय शिवाजी, जय जय भवानी, जय जय शिवाजी. ಇವತ್ತು ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮ ಇದೆ. ಒಂದು ಐತಿಹಾಸಿಕ ಕಾರ್ಯಕ್ರಮ. ಶಿವಾಜಿ ಮಹಾರಾಜ್ ನಮ್ಮ ದೇಶಕ್ಕೆ ಒಂದು ಮಹಾತ್ಮ ಅವ್ರಿಗೆ ಸ್ಥಾನ ಇದೆ. ಒಂದು ಮಾಡೆಲ್ ಆಫ್ ಯೂತ್ಗೆ ಒಂದು ಹೀರೋ ಇದ್ದಾರೆ. ಅದ್ರ ಸಲುವಾಗಿ ನಾನು ಇಡೀ ದೇಶಕ್ಕೆ ನಮ್ಮ ಬೀದರ್ ಡಿಸ್ಟ್ರಿಕ್ಗೆ ತುಂಬ ಶುಭಾಶಯಗಳು ಹೇಳ್ತೇನೆ. ಸಮಸ್ತ ನಾಡಿನ ಜನತೆಗೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ನಾವು ನೋಡ್ತಾ ಇದ್ರೆ ಇವತ್ತು ನಮ್ಮ ಜಾಧವ್ ಅವರ ನೇತೃತ್ವದಲ್ಲಿ ಇಡೀ ಎಲ್ಲರೂ ಸೇರಿ ಇವತ್ತು ಬಹಳ ಬೀದರ್ನಲ್ಲಿ ವಿಜೃಂಭಣೆಯಿಂದ ಇವತ್ತು ಆ ಒಂದು ಪುತ್ಥಳಿಗೆ ಪೂಜೆ ಸಲ್ಲಿಸಿ ಇವತ್ತು ಮೆರವಣಿಗೆ ಮುಖಾಂತರ ಏನಾದರೂ ಬೀದರ್ ಹೋಗ್ತಾ ಇದ್ದೀವಿ. ಇವತ್ತು ಶಿವಾಜಿ ಮಹಾರಾಜರ ಆದರ್ಶ
ಎಲ್ಲರೂ ಏನದ ನಾವು ನಡ್ಕೊಂಡು ಹೋಗ್ಬೇಕು. ಯಾಕಂದರೆ ಅವ್ರ ಕಾಲದಲ್ಲಿ ಯಾವ ರೀತಿ ಮಿಲಿಟ್ರಿ ತಯಾರು ಮಾಡಿದರು, ಯಾವ ರೀತಿ ಸೇನೆ ತಯಾರು ಮಾಡಿದರು, ಎಲ್ಲ ಧರ್ಮ ತಗೊಂಡು ಏನದಲ್ಲ ರಾಜಕೀಯ ಆಡಳಿತ ಮಾಡಿದರು ಅಂತ ಒಂದು ಇತಿಹಾಸ ಶಿವಾಜಿ ಮಹಾರಾಜರದಿದೆ. ಹಾಗಾಗಿ ಮತ್ತೊಂದು ಸಲ ಸಮಸ್ತ ಜನರಿಗೆ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೊಪ್ಪಳದ ಸುಪ್ರಸಿದ್ಧ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಬುಧವಾರ ನಡೆದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಭಾರಿ ಮೊತ್ತದ ಹಣ ಸಂಗ್ರಹವಾಗಿದೆ. ಒಟ್ಟು 1,18,40,40,690 ರೂಪಾಯಿ ನಗದು ಆಗಿದ್ರೆ 159 ಗ್ರಾಂ ಕಚ್ಚಾ ಚಿನ್ನ ಹಾಗೂ 6.9 ಕೆಜಿ ಕಚ್ಚಾ ಬೆಳ್ಳಿ ಲಭಿಸಿದೆ ಅಂತ ದೇವಸ್ಥಾನ ಆಡಳಿತ ತಿಳಿಸಿದೆ. ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಭಕ್ತರ ಆಗಮನ ಹೆಚ್ಚಿದ ಹಿನ್ನೆಲೆ ಪ್ರತಿ 40 ರಿಂದ 45 ದಿನಗಳಿಗೊಮ್ಮೆ ಹುಂಡಿ ಎಣಿಕೆ ನಡೆಯುತ್ತಿದೆ. ಪ್ರತಿ ಎಣಿಕೆಯಲ್ಲಿ ಕೋಟಿಗೂ ಅಧಿಕ ಹಣ ಸಂಗ್ರಹವಾಗುತ್ತಿರುವುದು ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗುತ್ತಿದೆ ಅಂತ ಆಡಳಿತ ವಲಯ ತಿಳಿಸಿದೆ. ಆದರೆ ಇಷ್ಟೊಂದು ಮೊತ್ತದ ಸಂಗ್ರಹವಾಗ್ತಿದ್ರು ಕೂಡ ದೇವಸ್ಥಾನದಲ್ಲಿ ಹೇಳಿಕೊಳ್ಳುವಷ್ಟು ಮೂಲ ಸೌಕರ್ಯ ಅಭಿವೃದ್ಧಿ ಕಾಣಿಸದಿರುವುದು ಭಕ್ತರಲ್ಲಿ ಒಂದು ಕೊರಗು ಮೂಡಿಸಿದೆ. ಸ್ವಚ್ಛತೆ, ಕುಡಿಯುವ ನೀರು, ವಾಹನ ನಿಲ್ದಾಣ ಹಾಗೂ ಯಾತ್ರಿಕರ ಸೌಲಭ್ಯಗಳತ್ತ ಹೆಚ್ಚಿನ ಗಮನ ಹರಿಸಬೇಕು ಎಂಬುದು ಭಕ್ತರ ಒತ್ತಾಯವಾಗಿದೆ. ಇನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸ್ಪಷ್ಟ ಯೋಜನೆ ಮತ್ತು ಮಾಹಿತಿ ಪ್ರಕಟಿಸಲು ಭಕ್ತರು ಕೂಡ ಆಗ್ರಹಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಗುತ್ತಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಶಂಕರ್ ಅವರ ವಿರುದ್ಧ ದಲಿತ ಸೇನೆ ವತಿಯಿಂದ ಭ್ರಷ್ಟಾಚಾರದ ಆರೋಪ ಹೊರಿಸಲಾಗಿತ್ತು. ಆದರೆ ಇದೀಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗಣೇಶ್ ಜಾಧವ್ ಎನ್ನುವರ ಪಹಣಿ ತಿದ್ದುಪಡಿ ಮಾಡಲು 15,000 ರೂಪಾಯಿ ಬೇಡಿಕೆ ಇಟ್ಟು 12,000 ರೂಪಾಯಿ ಶಿವಲಿಂಗ್ ಎನ್ನುವರ ಮುಖಾಂತರ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಆದರೆ ಇದೀಗ ಗಣೇಶ್ ಜಾಧವ್ ಎನ್ನುವವರೇ ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ನನ್ನ ಪಹಣಿ ತಿದ್ದುಪಡಿ ಕೆಲಸ ತಹಶೀಲ್ದಾರರು ನನ್ನ ಕೆಲಸ ಕಾನೂನು ಅಡಿಯಲ್ಲಿ ಮಾಡಿಕೊಟ್ಟುತ್ತಾರೆ ಎಂದು ತಿಳಿಸಿದ್ದಾರೆ. ಗಣೇಶ್ ಜಾಧವ್ ಎನ್ನುವವರ ವಿಡಿಯೋ ಮುಖಾಂತರ ಗುತ್ತಿ ಗ್ರಾಮ ಲೆಕ್ಕಾಧಿಕಾರಿಗೆ ನಾವು ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ಅಂತ ತಿಳಿಸಿದ್ದಾರೆ. हेलो, मेरा नाम गणेश नंद कुमार जाधव है। मेरे मम्मी के नाम के ऊपर खेत है, पान नकल करेक्शन नाम करने के लिए मैं तहसीलदार साहब के पास गया था और मैं ऑनलाइन पेमेंट कुछ भी नहीं, पैसे कुछ भी नहीं दिए। सर मेरा काम ओके, तहसीलदार साहब मेरा काम कर तू बोले और जो न्यूज़ दिखा रहे वो पूरा ये गलत है और मैं तहसीलदार साहब मेरा काम पूरा कर तू बोले और ये क्या बोलते हैं मैं ऑनलाइन कुछ भी पैसा ऐसा कुछ भी नहीं दिया। ಇನ್ನು ಊಟಕ್ಕೆ ಯೋಗ್ಯವಲ್ಲದ ಟಿಫನ್ ಬಾಕ್ಸ್ ಅನ್ನ ಹಿಡಿದುಕೊಂಡು ಶಾಸಕರ ಬಳಿ ವಿದ್ಯಾರ್ಥಿನಿಯರು ಬಂದು ತಮ್ಮ ಅಳಲನ್ನ ತೋಡ್ಕೊಂಡಂತ ಘಟನೆ ಬಸವ ಕಲ್ಯಾಣ ನಗರದ ಶಾಸಕ ಶರಣು ಸಲ್ಗಾರ್ ಮನೆ ಬಳಿ ನಡೆದಿದೆ. ಬಸವ ಕಲ್ಯಾಣ ನಗರದ ಬಂದವರ ಓಣಿ ಬಳಿ ಇರುವಂತಹ ಮ್ಯಾಟ್ರಿಕ್ ನಂತರದ ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರು ವಸತಿ ನಿಲಯದ ಯೋಗ್ಯವಲ್ಲದ ಊಟಕ್ಕೆ ಬೇಸತ್ತು ಶಾಸಕ ಶರಣು ಸಲ್ಗಾರ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ಮ ಹಾಸ್ಟೆಲ್ನಲ್ಲಿ ನಮಗೆ ಸರಿಯಾದ ಊಟ ಕೊಡುತ್ತಿಲ್ಲ, ಪ್ರಶ್ನಿಸಿದ್ರೆ ನೀವು ಓದಲು ಬಂದಿದ್ದೀರಾ ಅಥವಾ ಊಟ ಮಾಡಲು ಬಂದಿದ್ದೀರಾ ಎಂದು ನಮಗೆ ಗದರಿಸುತ್ತಾರೆ. ಒಂದು ದಿನವೂ ನಮಗೆ
ಸರಿಯಾದ ಆಹಾರ ನೀಡ್ತಾ ಇಲ್ಲ ಎಂದು ವಿದ್ಯಾರ್ಥಿನಿಯರು ಶಾಸಕರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ತಿಳಿದು ಶಾಸಕ ಶರಣು ಸಲ್ಗಾರ್ ಕೆಂಡಮಂಡಲವಾಗಿ ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಹಾಸ್ಟೆಲ್ ವಾರ್ಡನ್ಗೆ ಕರೆ ಮಾಡಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಿಮ್ಮ ಮಕ್ಕಳಿಗೆ ಇಂತಹ ಊಟ ನೀಡ್ತೀರಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಶಾಸಕ ಶರಣು ಸಲ್ಗಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಇವತ್ತು ಮಧ್ಯಾಹ್ನದಿಂದಲೇ ಮಕ್ಕಳಿಗೆ ಸರಿಯಾದ ಊಟ ಕೊಡಬೇಕು, ಈಗಿರುವ ವಾರ್ಡನ್ಗೆ ಕೂಡಲೇ ವರ್ಗಾವಣೆ ಅಥವಾ ಅಮಾನತು ಮಾಡಬೇಕು ಅಂತ ಆದೇಶವನ್ನ ನೀಡಿದ್ದಾರೆ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕಾಗ್ತದೆ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕ್ರಿ ಕಾಲೇಜ್ನಲ್ಲಿ. ನಮ್ಗೆ ಏನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರಿ ಸರ್. ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದಿನ ಮಾಡಕ್ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಬು ಬಾಕ್ಸ್ ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನೆ ಊಟ ಅಪ್ಲೈ ಜರ ಒಂದಿನೂ ಏನು ಮಾಡಲ್ರಿ. ಇದು ಮಧ್ಯಾಹ್ನ ಊಟ ಏ ನಂಬರ್ ತರಿ ಸರ್. ಇದು ನಿಮ್ಮ BCM ಸೋಷಿಯಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ಮದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ತು ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಹೋಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಇದು ನಾಷ್ಟ ನೋಡಿ. ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನನಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ 2 ನಿಮಿಷ. ನಾಚಿ ಶರ್ಮ ಆಗಬೇಕು. ನಿಮ್ಮ ಹಾಸ್ಟೆಲ್ ನಂಬರ್ ಇದು ವಾರ್ಡರ್ ನಂಬರ್ ಈಗ ಸರ್. ಅದು ಕಂಪೌಂಡ್ ಮಾಡ್ಯಾರ್ರಿ. ಅದು ಮ್ಯಾಕ್ ಒಳಗಡೆ ಚಿಡ್ದ್ರಿ. ಕೇಸ್ ಮಾಡಂತ ಎಷ್ಟು ಸಲ ಹೇಳಿ 9876 ಕ್ಯಾಮ್ರಾದಾಗ ಕೆಳಗೆ ನೋಡ್ಯಾರ್ರಿ. ಕೊಂಡಿ ಹಾಕಿರ್ರಿ. ಕೊಂಡಿ ಹಾಕೋದು ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಕೇಳಿದಿಲ್ಲ ರೀ. ಕೇಸ್ ಮಾಡಿ ಅಂತ ಹೇಳ್ತಾರೆ. ಕೇಸ್ ಮಾಡಿಲ್ಲ ರೀ. ರಾತ್ರಿ ಬರೋದಿಲ್ಲ ಸರ್. ನಮಗೀಗ ರಾತ್ರಿ ಹಾಸ್ಟೆಲ್ ವಾರ್ಡನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗೆ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ ಸರ್. ಅದು ಮತ್ತೊಂದು ಕೇಳಿ ಹುಡುಗಿಯರು ಹೇಳ್ತಾರೆ ಸರ್. ಒಂದು ಹುಡುಗಿಗೆ ಕಂಪೌಂಡ್ ಚಡ್ದಿ ರಾತ್ರಿ ಕಂಪೌಂಡ್ ಹಾರು ಬಂದನಪ್ಪ ಹುಡುಗಿ. ಅದು ಹೊರಗಿಂದ ನಮ್ಮ ರೂಮ್ಗಳು. ನಮಸ್ಕಾರ ಯೋಗೇಶ್. ನಿನಗೆ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ ಏನು ನಿಮ್ಮ ನೌಕರಿ? ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು. ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ? ಯಾವ್ದಾರೆ ಮಾಡಿರಿ? ಮಾಡಿರಿ ನೀವು? ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ. ಇದು ಸುಸ್ಲಾ ಮಾಡಿದ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೈದಾಗ ಕೊಡ್ತೀನಿ ನಾನು. ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ.
ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇಲ್ಲ, 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ. ಮುಂದಕ್ಕೆ ಬರ್ತಾರೆ ಹೇಳಿ ನ್ಯೂಸ್ ಹೇಳಿದಾರೆ ಎಲ್ಲರೂ ಅವರು ಹುಡುಗರು ಬರಲ್ಲ. ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯಿತು. ಈಗ ಯೋಗೇಶ್ವರನು ಕರೆದಿಲ್ಲ ನೀವು ಏನು ಮಾಡ್ತಿರೋ ನಾಳೆ ನಡೆದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚಾರ್ಜ್ ಚೇಂಜ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ಚೇಂಜ್ ಮಾಡಿರಿ. ಕೊಡಬೇಡ್ರಿ ಅಂಥವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡಬೇಡ್ರಿ. ಮಕ್ಕಳು ತಿನ್ಬೋದಾ? ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್. ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ. ನಿಮ್ಮ ಭಯ ಇಲ್ಲ ಅಂತ ಇಲ್ಲ ಸರ್. ನಿಮ್ಮ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್ ನಿಮ್ಮ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ನಿಮ್ಮ ಅರ್ಥ. ಆ ಹಾಸ್ಟೆಲ್ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು. ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ, ನಾ ಹೋಗಿ ಊಟ ಮಾಡೀನಿ. ನನಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಾ ಮತ್ತೆ ಈಗ ನಿಮ್ಮ DSWB ಹೇಳಿನಿ, ನಿಮ್ಮೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ಸರ್ ಇನ್ನೊಂದು ಮಾತು, ಹಿಂದೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ? ನೀವು ಚೇಂಜ್ ಮಾಡ್ತು, ನೀವೇನು ಚಿಂತೆ ಮಾಡಿ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ. ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಯಾರು ಟಾರ್ಚರ್ ಮಾಡಲ್ಲ. ದಿಲೀಪ್ ಕುಮಾರ್ ನನಗೆ 1 ಮಂತ್ಲಿಂದ ಆ ಬಾಯಿ ಮೇಲೆ ಕೊಡ್ತಾ ಇದ್ದಲ್ಲ, ನಾವು ಹೋಲಕ್ಕಾಗಿಲ್ಲ. ದಯಮಾಡಿ ತೆಗೀರಿ. ನಾನು ಒಂದು ಹೊಸ ನ್ಯೂ ಅಪಾರ್ಟ್ಮೆಂಟ್ ಆಗಲ್ಲ ಒಂದ್ಸಲ ಬಿಟ್ಟು 2 ಸಲ ಚಾನ್ಸ್ ಕೊಟ್ಟಿದ್ದೀನಿ. ಅಪಾರ್ಟ್ಮೆಂಟ್ ಸಿಗೋದು ಭಾಳ ಕಷ್ಟ. ಇವತ್ತು ನೀವು ಕೇಳ್ರಿ, ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ. ನೀವು ಊಟ ನಿಮ್ಗೆ ಇಬ್ರು ಮಾಡೋದು ನನಗೆ ಫೋಟೋ ಬರಬೇಕು. ಮಧ್ಯಾಹ್ನ ಊಟ ಸಾಧ್ಯ ಅಂದ್ರೆ ನಾನು ಬರ್ತೀನಿ. ಇವ್ರಿಗೆ ಚಾ ಕೊಡ್ತೀನಿ.